ನಮಸ್ಕಾರ. ಮಾರುಕಟ್ಟೆಯ ಈ ರೋಚಕ ವಿಶ್ಲೇಷಣೆಗೆ ಸ್ವಾಗತ. ಮ್ಯಾಕ್ರೋ ಎಕನಾಮಿಕ್ಸ್ನ ಉಣ ಸಿದ್ಧಾಂತಗಳಿಗೂ ದಿನಬೆಳಗಾದರ ತೆರೆದುಕೊಳ್ಳುವ ನಮ್ಮ ಷೇರುಪೇಟೆಯ ನೈಜ ಸಮಯದ ಮುನ್ಸೂಚನೆಗಳಿಗೂ ಎಲ್ಲಿಂದ ಎಲ್ಲಿಯ ಸಂಬಂಧ? ಬೃಹತ್ ಆರ್ಥಿಕ ಸೂಚಕಗಳನ್ನ ಕೇವಲ ಅಂಕಿಅಂಶಗಳ ಥರ ನೋಡದೆ ಪ್ರಾಯೋಗಿಕವಾಗಿ ಟ್ರೇಡಿಂಗ್ಗೆ ಹೇಗೆ ಬಳಸುವುದು ಅನ್ನೋದನ್ನ ಡಿಕೋಡ್ ಮಾಡಲು ನಾವಿವತ್ತು ಹೊರಟಿದ್ದೀವಿ. ಗೊಂದಲಗಳೆಲ್ಲ ಬದಿಗೆಟ್ಟು ನೇರವಾಗಿ ವಿಷಯಕ್ಕೆ ಧುಮುಕೋಣ ಬನ್ನಿ. ಆರ್ಥಿಕ ಜಗತ್ತಿನ ಅತಿದೊಡ್ಡ $1 ಮಿಲಿಯನ್ ಪ್ರಶ್ನೆ ಎಂದರೆ ಇದೆ. ದಿಢೀರನೆ ಮಾರುಕಟ್ಟೆ ಕುಸಿಯುತ್ತೆ ಅಂತ ತಜ್ಞರು ಹೇಗೆ ಊಹಿಸ್ತಾರೆ? ಇದು ಖಂಡಿತ ಯಾವುದೋ ಮ್ಯಾಜಿಕ್ ಅಲ್ಲ ಅಥವಾ ಭವಿಷ್ಯವಾಣಿಯೂ ಅಲ್ಲ. ಗಾಳಿಯಲ್ಲಿ ಗುಂಡು ಹಾರಿಸುವ ಬದಲು ಪರಿಣತರು ಕೆಲವು ನಿರ್ದಿಷ್ಟ ಗಣಿತದ ಸೂತ್ರಗಳನ್ನು, ಮೌಲ್ಯಮಾಪನ ಸಾಧನಗಳನ್ನು ಬಳಸ್ತಾರೆ. ಮಾರುಕಟ್ಟೆ ದುಬಾರಿಯಾಗಿದ್ಯಾ ಅಥವಾ ಅಗ್ಗವಾಗಿದ್ಯಾ ಅನ್ನೋ ರಹಸ್ಯವನ್ನ ಭೇದಿಸೋಕೆ ಈ ಪ್ರಶ್ನೆ ನಮಗೆ ಇವತ್ತಿನ ಅಡಿಪಾಯ. ಷೇರುಪೇಟೆಯ ದಿಗ್ಗಜ ವಾರನ್ ಬಫೆಟ್ ಅವರ ಒಂದು ಫೇಮಸ್ ಮಾತಿದೆ. ಒಂದು ದೇಶದ ಒಟ್ಟು ಷೇರುಪೇಟೆಯ ಮೌಲ್ಯವನ್ನು ಆ ದೇಶದ ಒಟ್ಟು ಜಿಡಿಪಿಗೆ ಭಾಗಿಸಿದ್ರೆ ಸಿಗುವ ಬಫೆಟ್ ಇಂಡಿಕೇಟರ್ ಇದೆಯಲ್ಲ, ಅದು ಮಾರುಕಟ್ಟೆ ಎಲ್ಲಿದೆ ಅಂತ ಅಳಿಯೋಕೆ ಬೆಸ್ಟ್ ಟೂಲ್ ಅಂತ ಅವರು 2001ರಲ್ಲೇ ಹೇಳಿದ್ರು. ಅಂದರೆ ಇಡೀ ದೇಶದ ಆರ್ಥಿಕತೆಯ ಎದುರು ಷೇರುಪೇಟೆಯ ಸೈಜ್ ಎಷ್ಟಿದೆ ಅಂತ ನೋಡೋದು. ದಶಕಗಳಿಂದ ಜಗತ್ತಿನಾದ್ಯಂತ ಎಲ್ಲರೂ ಇದನ್ನೇ ಒಂದು ಪಕ್ಕಾ ಅಳತೆಗೋಲಾಗಿ ಬಳಸ್ತಾ ಬಂದಿದ್ದಾರೆ. ಆದ್ರೆ ಈಗಿನ ಆಧುನಿಕ ಮಾರುಕಟ್ಟೆಯಲ್ಲಿ ಇದನ್ನೇ ಕುರುಡಾಗಿ ನಂಬಿದ್ರೆ ಏನಾಗುತ್ತೆ ಗೊತ್ತಾ? 2019ರ ಒಂದು ಕ್ಲಾಸಿಕ್ ಉದಾಹರಣೆ ಗಮನಿಸಿ. ಸೌದಿ ಅರೇಬಿಯಾದ ಇಡೀ ದೇಶದ ಜಿಡಿಪಿ ಆಗಿದ್ದದ್ದು ಕೇವಲ $90 ಬಿಲಿಯನ್. ಆದ್ರೆ ಒಂದೇ ಒಂದು ಕಂಪನಿ ಸೌದಿ ಅರಾಮ್ಕೋ ಲಿಸ್ಟ್ ಆದ ತಕ್ಷಣ ಆ ಒಂದೇ ಕಂಪನಿಯ ಮೌಲ್ಯ $1.7 ಟ್ರಿಲಿಯನ್ ಟಚ್ ಆಯ್ತು. ಅಂದ್ರೆ ಒಂದೇ ಒಂದು ಬೃಹತ್ ಲಿಸ್ಟಿಂಗ್ ಇಡೀ ದೇಶದ ಆರ್ಥಿಕ ಅನುಪಾತವನ್ನು ರಾತ್ರೋರಾತ್ರಿ ಹೇಗೆ ತಲೆಕೆಳಗು ಮಾಡಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸೊ ಈ ಹಳೆಯ ಸೂತ್ರಕ್ಕೆ ಈಗ ಲಿಮಿಟೇಷನ್ಸ್ ಶುರುವಾಗಿದೆ. ಈಗ ನೇರವಾಗಿ ನಮ್ಮ ಭಾರತದ ಕಡೆಗೆ ಬರೋಣ. ನಮ್ಮ ಬಫೆ ಇಂಡಿಕೇಟರ್ ಸದ್ಯಕ್ಕೆ ಸುಮಾರು 70% ಆಸುಪಾಸಿನಲ್ಲಿದೆ. ಮೇಲ್ನೋಟಕ್ಕೆ ಮಾರುಕಟ್ಟೆ ಇನ್ನೂ ಅಗ್ಗವಾಗಿದೆ, ದುಡ್ಡು ಹಾಕೋಣ ಅಂತ ಮೋಸ ಹೋಗುವ ಚಾನ್ಸಸ್ ತುಂಬಾನೇ ಇದೆ. ಆದರೆ ಅಸಲಿಕತೆ ಬೇರೆಯೇ ಇದೆ. ವಾಸ್ತವದಲ್ಲಿ ಜಿಡಿಪಿ ಶೇಕಡಾವಾರಿನಲ್ಲಿ ನೋಡಿದ್ರೆ ನಮ್ಮ ಕಾರ್ಪೊರೇಟ್ ಲಾಭಗಳು 2008ರಿಂದ ಸತತವಾಗಿ ಇಳಿಯುತ್ತಲೇ ಇದೆ. ಬರೀ ಗ್ಲೋಬಲ್ ಲೆಕ್ಕಾಚಾರ ಇಟ್ಕೊಂಡು ಕೂತ್ರೆ ಖಂಡಿತ ಪೆಟ್ಟು ಬೀಳುತ್ತೆ. ಹಾಗಾದ್ರೆ ನಾವು ಯಾವ ಲೋಕಲ್ ಟೂಲ್ಸ್ ನಂಬಬೇಕು? ನಿಫ್ಟಿ ಮೌಲ್ಯಮಾಪನ ಮೆಟ್ರಿಕ್ಗಳು, ಅಂದರೆ ನಮ್ಮದೇ ಆದ ಸ್ಥಳೀಯ ಸಾಧನಗಳು. ಜಾಗತಿಕ ಸಿದ್ಧಾಂತಗಳನ್ನು ಪಕ್ಕಕ್ಕಿಟ್ಟು ಈಗ ನೇರವಾಗಿ ನಮ್ಮ ನಿಫ್ಟಿಯನ್ನು ಅಳೆಯುವ ಪ್ರಮುಖ ಸಾಧನಗಳ ಬಗ್ಗೆ ಮಾತನಾಡೋಣ. 20.61 ಇದು ಸುಮ್ನೆ ಯಾವುದೋ ನಂಬರ್ ಅಲ್ಲ. ಇದು ಇಡೀ ಭಾರತೀಯ ಮಾರುಕಟ್ಟೆಯ ನಾಡಿಮಿಡಿತ. ಇದು ಇವತ್ತಿನ ನಿಫ್ಟಿ 50ಯ ಪಿಇ, ಅಂದ್ರೆ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ. ಸಿಂಪಲ್ ಆಗಿ ಹೇಳಬೇಕೆಂದ್ರೆ ನಿಫ್ಟಿ 50 ಕಂಪನಿಗಳು ಸಂಪಾದಿಸುವ ಪ್ರತಿಯೊಂದು ₹1 ಲಾಭಕ್ಕೂ ಇವತ್ತು ₹20.61 ಬೆಲೆ ಕಟ್ಟಲಾಗುತ್ತಿದೆ. ನಮ್ಮ ಮಾರುಕಟ್ಟೆ ಓವರ್ ವ್ಯಾಲ್ಯೂ ಆಗಿದ್ಯಾ ಅಥವಾ ಅಂಡರ್ ವ್ಯಾಲ್ಯೂ ಆಗಿದ್ಯಾ ಅಂತ ಅಳೆಯೋ ಪ್ರೈಮರಿ ಗೇಜ್ ಇದು. ಹಾಗಾದ್ರೆ ಈ 20.61ನ ಅಸಲಿ ಅರ್ಥವೇನು? ಹಿಸ್ಟಾರಿಕಲ್ ಡೇಟಾ ಜೊತೆ ಹೋಲಿಸಿ ನೋಡಿದ್ರೆ ಇದು ಸದ್ಯಕ್ಕೆ ನ್ಯಾಯಯುತ ಮೌಲ್ಯದಿಂದ ಹಿಡಿದು ಸ್ವಲ್ಪ ಅತಿಯಾದ ಮೌಲ್ಯದ ಝೋನ್ ಮಧ್ಯದಲ್ಲಿದೆ. ಅಂದ್ರೆ ಹಳೆ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಇದೇನು ಕಣ್ಮುಚ್ಕೊಂಡು ಖರೀದಿಸುವಷ್ಟು ಚೀಪ್ ಆಗಿಲ್ಲ. ಹಾಗಂತ ಎಲ್ಲವನ್ನೂ ಮಾರಿ ಎಸ್ಕೇಪ್ ಆಗುವಷ್ಟು ಡೇಂಜರ್ ಆಗಿಲ್ಲ. ಇದೊಂದು ಅತ್ಯಂತ ಎಚ್ಚರಿಕೆಯ ಬ್ಯಾಲೆನ್ಸಿಂಗ್ ಹಂತ ಅಂತ ಹೇಳ್ಬಹುದು. ಆದ್ರೆ ಕೇವಲ ಒಂದೇ ಒಂದು ಅಳತೆಗೋಲನ್ನು ನಂಬೋದು ಯಾವತ್ತಿಗೂ ರಿಸ್ಕ್ ಅಲ್ವಾ? ಅದಕ್ಕಾಗಿಯೇ ತಜ್ಞರು ಮೌಲ್ಯಮಾಪನದ 3 ಅಸ್ತ್ರಗಳನ್ನು ಒಟ್ಟಾಗಿ ಬಳಸ್ತಾರೆ. ಪ್ರೈಸ್ ಟು ಅರ್ನಿಂಗ್ಸ್ ಪಿಇ ಅನುಪಾತ ಪ್ರಸ್ತುತ 20.61ರಲ್ಲಿದ್ರೆ, ಪ್ರೈಸ್ ಟು ಬುಕ್ ಪಿಬಿ ಅನುಪಾತ 3.24ರಲ್ಲಿದೆ, ಜೊತೆಗೆ ಡಿವಿಡೆಂಡ್ ಯೀಲ್ಡ್ 1.31% ಇದೆ. ಯಾವಾಗ ಈ 3 ಇಂಡಿಕೇಟರ್ಗಳು ಒಂದೇ ದಿಕ್ಕನ್ನ ತೋರಿಸ್ತವೆಯೋ ಆಗ ಮಾತ್ರ ಮಾರುಕಟ್ಟೆಯ ಟ್ರೆಂಡ್ ಬಗ್ಗೆ ನಮಗೆ ಪಕ್ಕಾ ಕನ್ವಿಕ್ಷನ್ ಸಿಗೋಕೆ ಸಾಧ್ಯ. ಕನ್ಸಾಲಿಡೇಟೆಡ್ ಗಳಿಕೆ ಬದಲಾವಣೆ ಅಂದರೆ ಒಂದು ನಿರ್ಣಾಯಕ ಡೇಟಾ ಅಡ್ಜಸ್ಟ್ಮೆಂಟ್. ಹಳೇ ಡೇಟಾಗಳ ಜೊತೆ ಇವತ್ತಿನ ನಂಬರ್ಸ್ ಕಂಪೇರ್ ಮಾಡುವಾಗ ಯಾಕೆ ಹುಷಾರಾಗಿರ್ಬೇಕು ಅನ್ನೋದರ ಹಿಂದಿನ ಆ ದೊಡ್ಡ ಸೀಕ್ರೆಟ್ ಇಲ್ಲಿದೆ. ಮಾರುಕಟ್ಟೆಯ ಈ ಮ್ಯಾಜಿಕ್ ಅರ್ಥವಾಗಬೇಕಾದ್ರೆ ಸ್ಟ್ಯಾಂಡಲೋನ್ ಮತ್ತು ಕನ್ಸಾಲಿಡೇಟೆಡ್ ಗಳಿಕೆಯ ವ್ಯತ್ಯಾಸ ಗೊತ್ತಿರಲೇಬೇಕು. ಸ್ಟ್ಯಾಂಡಲೋನ್ ಅಂದ್ರೆ ಕೇವಲ ಮೂಲ ಕಂಪನಿಯ ಸಂಪಾದನೆ ಮಾತ್ರ ಲೆಕ್ಕಕ್ಕೆ ತರೋದು. ಆದ್ರೆ ಕನ್ಸಾಲಿಡೇಟೆಡ್ ಅಂದ್ರೆ ಆ ಮೂಲ ಕಂಪನಿ ಜೊತೆಗೆ ಅದರ ಎಲ್ಲಾ ಉಪಸಂಸ್ಥೆಗಳ ಲಾಭ ಕೂಡ ಸೇರುತ್ತೆ. ನ್ಯಾಚುರಲ್ ಆಗಿಯೇ ಈ ಕನ್ಸಾಲಿಡೇಟೆಡ್ ಗಳಿಕೆ ಯಾವಾಗ್ಲೂ ಒಂದು ದೊಡ್ಡ ನಂಬರನ್ನೇ ತೋರಿಸುತ್ತೆ ಅಲ್ವಾ? ಈಗ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ NSE ಮಾಡಿದ ಆ ದೊಡ್ಡ ಗಣಿತದ ಬದಲಾವಣೆ ನೋಡಿ.
ಏಪ್ರಿಲ್ 2021ಕ್ಕಿಂತ ಮುಂಚೆ ಪಿಇ ಅನುಪಾತವನ್ನು ಸ್ಟ್ಯಾಂಡಲೋನ್ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತಿತ್ತು. ಆಗ ಅದು 40 ಇತ್ತು. ಆದರೆ ಕನ್ಸಾಲಿಡೇಟೆಡ್ ಲೆಕ್ಕಾಚಾರಕ್ಕೆ ಶಿಫ್ಟ್ ಆದ ತಕ್ಷಣ ಅದು ರಾತ್ರೋರಾತ್ರಿ 32ಕ್ಕೆ ಡ್ರಾಪ್ ಆಯಿತು. ಇದರ ಅರ್ಥ ಮಾರುಕಟ್ಟೆ ಇದ್ದಕ್ಕಿದ್ದಂತೆ ಅಗ್ಗವಾಯಿತು ಅಂತಲ್ಲ, ಜಸ್ಟ್ ನಮ್ಮ ಲೆಕ್ಕಾಚಾರದ ವಿಧಾನ ಬದಲಾಯಿತು ಅಷ್ಟೇ. ಸೊ ಇವತ್ತಿನ 20.61 ಪಿಇನ 2021ಕ್ಕಿಂತ ಹಿಂದಿನ ಡೇಟಾ ಜೊತೆ ಬ್ಲೈಂಡ್ ಆಗಿ ಕಂಪೇರ್ ಮಾಡಿದ್ರೆ ದೊಡ್ಡ ಎಡವಟ್ಟಾಗೋದು ಗ್ಯಾರಂಟಿ. ನಾಳಿನ ಮಾರುಕಟ್ಟೆ ಮುನ್ನೋಟಗಳು ಮೇ 15ರ ಫೋರ್ಕಾಸ್ಟ್. ಸರಿ, ಥಿಯರಿ, ಲೆಕ್ಕಾಚಾರ ಎಲ್ಲ ಆಯ್ತು. ಈಗ ನೇರವಾಗಿ ನಾಳಿನ ಹೈ ವೋಲ್ಟೇಜ್ ಟ್ರೇಡಿಂಗ್ ಸೆಷನ್ಗೆ ಈ ಡೇಟಾವನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಸದ್ಯದ ಆಟದ ಕಣ ಹೇಗಿದೆ? ನಿಫ್ಟಿ 50 ಕಳೆದ 2 ದಿನಗಳಲ್ಲಿ ಬರೋಬ್ಬರಿ 310 ಪಾಯಿಂಟ್ಗಳ ಸಾಲಿಡ್ ರಿಕವರಿ ಕಂಡು 23,689.60ರಲ್ಲಿ ಕ್ಲೋಸ್ ಆಗಿದೆ. ಈ ಬೌನ್ಸ್ ಬ್ಯಾಕ್ ನಂತರ ಎಲ್ಲರ ಕಣ್ಣು ನೆಟ್ಟಿರೋದು ಮುಂದಿನ ಕ್ರಿಟಿಕಲ್ ಲೆವೆಲ್ ಮೇಲೆ, ಅದೇ 23,800. ಇದು ಈ ಇಡೀ ವಾರದ ಟ್ರೆಂಡ್ ಅನ್ನೇ ಡಿಸೈಡ್ ಮಾಡುವ ನಿರ್ಣಾಯಕ ರೆಸಿಸ್ಟೆನ್ಸ್ ಪಾಯಿಂಟ್. ಇದೇ ಟೈಮಲ್ಲಿ ಗ್ಲೋಬಲ್ ಲೆವೆಲ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ಗಳು ನಡೀತಿವೆ. ಒಂದೆಡೆ ನ್ಯಾಸ್ಡ್ಯಾಕ್ 26,402ರ ಸಾರ್ವಕಾಲಿಕ ಹೈ ಹಿಟ್ ಮಾಡಿದೆ. ಇನ್ನೊಂದೆಡೆ ಬೀಜಿಂಗ್ನಲ್ಲಿ ಟ್ರಂಪ್ ಮತ್ತು ಕ್ಸಿ ಜಿನ್ಪಿಂಗ್ ಭೇಟಿಯಾಗ್ತಿದ್ದಾರೆ. ಈ ರಾಜತಾಂತ್ರಿಕ ಮಾತುಕತೆಯ ಎಕನಾಮಿಕ್ ಇಂಪ್ಯಾಕ್ಟು ಗ್ಲೋಬಲ್ ರಿಸ್ಕ್ ಅಸೆಟ್ಸ್ ಮೇಲೆ ಖಂಡಿತ ಆಗುತ್ತೆ. ಇದರ ಜೊತೆಗೆ ಶುಕ್ರವಾರ ನಮ್ಮಲ್ಲೇ ಟಾಟಾ ಸ್ಟೀಲ್ನ Q4 ರಿಸಲ್ಟ್ಸ್ ಕೂಡ ಬರ್ತಿದೆ. ಇವೆಲ್ಲವೂ ಮಾರುಕಟ್ಟೆಯ ದಿಕ್ಸೂಚಿಯನ್ನು ಬದಲಿಸುವ ತಾಕತ್ತು ಹೊಂದಿವೆ. ಈ ಎಲ್ಲ ಮ್ಯಾಕ್ರೋ ಕ್ಯಾಟಲಿಸ್ಟ್ಗಳ ಆಧಾರದ ಮೇಲೆ ವಿಶ್ಲೇಷಕರು ಸಿದ್ಧಪಡಿಸಿರುವ ವಾಚ್ಲಿಸ್ಟ್ ಇದು. ಟಾಟಾ ಸ್ಟೀಲ್ ಮತ್ತು JSW ಸ್ಟೀಲ್ ಇವೆರಡೂ ತಮ್ಮ Q4 ರಿಸಲ್ಟ್ಸಿಂದಾಗಿ ಲೈಮ್ಲೈಟ್ನಲ್ಲಿವೆ. ಭಾರತಿ ಏರ್ಟೆಲ್ ತನ್ನ ಅತ್ಯುತ್ತಮ ಡಿವಿಡೆಂಡ್ ಹಾಗೂ ರಿಸಲ್ಟ್ಸ್ನಿಂದಾಗಿ ಸದ್ದು ಮಾಡ್ತಿದ್ರೆ, HCL ಟೆಕ್ ಆ ನ್ಯಾಸ್ಡ್ಯಾಕ್ ದಾಖಲೆಯ ಏರಿಕೆಯ ಬೆಂಬಲದೊಂದಿಗೆ ಕಣದಲ್ಲಿದೆ. ಇನ್ನು ONGC ಕಣ್ಣು $106ಗಿಂತ ಕೆಳಗಿರುವ ಕಚ್ಚಾ ತೈಲದ ಬೆಲೆಯ ಮೇಲಿದೆ. ಪ್ರತಿಯೊಂದು ಶೇರಿನ ಹಿಂದೆಯೂ ಒಂದು ಪಕ್ಕಾ ಲಾಜಿಕ್ ಇದೆ. ಹಾಗಾದ್ರೆ ಮೇ 15ಕ್ಕೆ ನಮ್ಮ ಸ್ಟ್ರಾಟಜಿ ಹೇಗಿರಬೇಕು? ರಿಸಲ್ಟ್ ಬರೋದಕ್ಕೂ ಮುಂಚೆನೇ ಮೆಟಲ್ ಶೇರ್ಗಳಲ್ಲಿ ಪೊಸಿಷನ್ ತಗೊಳ್ಳೋದು ಒಂದು ತಂತ್ರ. ಹಾಗೇನೆ ನ್ಯಾಸ್ಡ್ಯಾಕ್ ಏರಿಕೆಯ ಎದುರು ಐಟಿ ಸೆಕ್ಟರ್ನಲ್ಲಿ ಒಂದು ಕಾಂಟ್ರೇರಿಯನ್ ಬೌನ್ಸ್ ಸಿಗುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಏರ್ಟೆಲ್ನ 650 ಮಿಲಿಯನ್ ಕಸ್ಟಮರ್ ಬೇಸ್ ಟೆಲಿಕಾಂ ಟ್ರೆಂಡ್ ಅನ್ನೇ ಸೆಟ್ ಮಾಡಬಹುದು. ಆದರೆ ಎಲ್ಲಕ್ಕಿಂತ ಮುಖ್ಯವಾದ ಗೋಲ್ಡನ್ ರೂಲ್ ಅಂದ್ರೆ ಮಧ್ಯಾಹ್ನ 3 ಗಂಟೆಯ ಒಳಗೆ ಶಿಸ್ತುಬದ್ಧವಾಗಿ ಎಕ್ಸಿಟ್ ಆಗೋದು. ಕ್ಲೋಸಿಂಗ್ ಟೈಮ್ನ ವಾಲಟಿಲಿಟಿಯಲ್ಲಿ ಸಿಕ್ಕಿ ಹಾಕೊಳ್ಬಾರ್ದು ಅಲ್ವಾ? ಆದ್ರೆ ವೇಟ್, ಮಾರ್ಕೆಟ್ನಲ್ಲಿ ಯಾವಾಗ್ಲೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ಒಂದು ವೇಳೆ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ದಿಢೀರ್ನೆ $108 ದಾಟ್ತಿರೆ ಅಥವಾ ಬೀಜಿಂಗ್ನಲ್ಲಿ ಟ್ರಂಪ್ ಸಿ ಮಾತುಕತೆ ಫೇಲ್ ಆದ್ರೆ ಏನಾಗತ್ತೆ ಯೋಚಿಸಿ. ನಾವು ಹಾಕಿರುವ ಎಲ್ಲ ಟೆಕ್ನಿಕಲ್ ಲೆಕ್ಕಾಚಾರಗಳು ಕ್ಷಣಾರ್ಧದಲ್ಲಿ ರಿವರ್ಸ್ ಆಗಬಹುದು. ಮಾರುಕಟ್ಟೆ ಎಷ್ಟೇ ಸ್ಟ್ರಾಂಗ್ ಅನ್ಸಿದ್ರೂ ಈ ಮ್ಯಾಕ್ರೋ ಎಕನಾಮಿಕ್ ಟ್ವಿಸ್ಟ್ಗಳು ಇಡೀ ಆಟವನ್ನೇ ಬದಲಾಯಿಸಬಲ್ಲವು. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ನಮ್ಮುಂದಿದೆ. ಪಠ್ಯಪುಸ್ತಕದಲ್ಲಿರುವ ಈ ಹಳೆ ವ್ಯಾಲ್ಯೂಯೇಷನ್ ಮೆಟ್ರಿಕ್ಗಳು ಮಾರುಕಟ್ಟೆಯ ಭವಿಷ್ಯವನ್ನ ಡಿಸೈಡ್ ಮಾಡುತ್ತಾ? ಅಥವಾ ನೈಜ ಸಮಯದಲ್ಲಿ ನಡೆಯುವ ಗ್ಲೋಬಲ್ ಶೃಂಗಸಭೆಗಳಂತಹ ಲೈವ್ ಈವೆಂಟ್ಗಳು ಮಾರುಕಟ್ಟೆಯನ್ನ ಆಳುತ್ತಾ? ಥಿಯರಿ ವರ್ಸಸ್ ರಿಯಾಲಿಟಿ. ಈ ರೋಚಕ ಸಂಘರ್ಷದ ಆಳವಾದ ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ. ನಾಳಿನ ಓಪನಿಂಗ್ ಬೆಲ್ ಯಾವ ಹೊಸ ಸ್ಟೋರಿ ಹೇಳುತ್ತೆ ಅಂತ ಕಾದ್ನೋಡೋಣ. ಈ ಇನ್ಫಾರ್ಮೇಟಿವ್ ಪ್ರಯಾಣದಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.